ಡೀಸೆಲ್ ದರ ಹೆಚ್ಚಳದ ಬೆನ್ನಲ್ಲೇ ಪ್ರಯಾಣ ದರ ಏರಿಸುವಂತೆ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 2021ರಿಂದ ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಪರಿಷ್ಕರಣೆ ಆಗಿಲ್ಲ. ಮೀಟರ್ ದರ ಏರಿಸದ ಡಿಸಿ ಹಾಗೂ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣ ದರ ಏರಿಸದ ಕಾರಣ ಚಾಲಕರು ಪ್ರಯಾಣಿಕನ ನಡುವೆ ವಾಗ್ವಾದವೂ ಉಂಟಾಗಿದೆ. ಡಿಸಿ ಮೀಟರ್ ದರ ವಿಳಂಬ ಧೋರಣೆಯಿಂದ ಆಟೋ ಚಾಲಕರು ಬೇಕಾಬಿಟ್ಟಿ ದರ ವಸೂಲಿ ಮಾಡುತ್ತಿದ್ದಾರೆ. ಅದಕ್ಕೆಲ್ಲ ಸರ್ಕಾರ ಹಾಗೂ ಬೆಂಗಳೂರು ನಗರ ಡಿಸಿ ಕಾರಣ ಅಂತ ಪ್ರಯಾಣಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗೆ ಗ್ಯಾಸ್ ದರ, ಡೀಸೆಲ್ ದರ, ಅಗತ್ಯ ವಸ್ತುಗಳ ದರ ಏರಿಕೆಯಾಗಿದೆ. ಆಟೋ ಚಾಲಕರಿಗೆ ಹೊರೆಯಾಗಿ ಬೇಕಾಬಿಟ್ಟಿ ದರಗಳನ್ನ ಕೇಳ್ತಿದ್ದಾರೆ. ಪ್ರಯಾಣ ದರ ಬೇಡಿಕೆ ಇಟ್ಟರು ಸರ್ಕಾರ ಆಟೋ ಪ್ರಯಾಣ ಏರಿಸಿಲ್ಲ. ಶಿವಮೊಗ್ಗ, ಮಂಗಳೂರು, ಉಡುಪಿಯಲ್ಲಿ ಆಟೋ ಪ್ರಯಾಣ ಏರಿಸಿದ್ದಾರೆ. ಆದರೆ ಬೆಂಗಳೂರು ನಗರದಲ್ಲಿ ಆಟೋ ಪ್ರಯಾಣ ದರ ಏರಿಕೆ ಮಾಡಬೇಕಿದೆ ಅಂತ ಬೆಂಗಳೂರು ಆಟೋ ಚಾಲಕರ ಸಂಘದ ಮುಖಂಡ ರುದ್ರಮೂರ್ತಿ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮುಡಾ ಹಗರಣ ಮಾಸುವ ಮುನ್ನವೇ ಮತ್ತೊಂದು ಹಗರಣ ಬಯಲಾಗಿದೆ. ಕನಕ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರೀ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. 476 ನಿವೇಶನಗಳ ಬಡಾವಣೆಯಲ್ಲಿ ಬರೋಬ್ಬರಿ 98 ಅಕ್ರಮ ನಿವೇಶನಗಳ ರಚನೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಬಡಾವಣೆ ರಚನೆಯಾಗಿ ರಾಜ್ಯಪಾಲರಿಗೆ ಪರಿತ್ಯಾಜನಾ ಪತ್ರ ಬರೆದುಕೊಟ್ಟ ನಂತರ ಭೂಗಳ್ಳರು ಅಕ್ರಮ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸುಮಾರು 250 ಕೋಟಿ ಮೌಲ್ಯದ 98 ನಿವೇಶನ ರಚಿಸಿ ಸೇಲ್ ಮಾಡಲಾಗಿದೆ. ಪಾರ್ಕ್, ರಸ್ತೆ ಹಾಗೂ ಸಿಎ ನಿವೇಶನ ಜಾಗದಲ್ಲಿ ಅಕ್ರಮ ನಿವೇಶನ ನಿರ್ಮಿಸಲಾಗಿದೆ. ಬೋಗಾದಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೆಳವಾಡಿ ಗ್ರಾಮ ಪಂಚಾಯಿತಿಗೆ ಕನಕ ಬಡಾವಣೆ ಹಸ್ತಾಂತರದ ವೇಳೆ ಅಕ್ರಮ ಬಯಲಾಗಿದೆ. ಅಕ್ರಮ ನಿವೇಶನಗಳನ್ನು ಸರ್ಕಾರ ವಾಪಸ್ ಪಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಕೆನಡಾದಲ್ಲಿ ನಾಪತ್ತೆಯಾಗಿದ್ದ ಭಾರತದ ಪಂಜಾಬ್ ಮೂಲದ ವಿದ್ಯಾರ್ಥಿನಿ ವಂಶಿಕಾ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಆದರೆ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಆಮ್ ಆದ್ಮಿ ಪಕ್ಷದ ನಾಯಕರೊಬ್ಬರ ಪುತ್ರಿ ವಂಶಿಕಾ ಕಳೆದ 2.5 ವರ್ಷದ ಹಿಂದೆ ವಿದ್ಯಾಭ್ಯಾಸಕ್ಕಾಗಿ ಕೆನಡಾಗೆ ತೆರಳಿದ್ರು. ವಂಶಿಕಾ ಮೃತಪಟ್ಟಿರೋದನ್ನ ಒಟ್ಟಾವಾದಲ್ಲಿರುವ ಭಾರತದ ಹೈಕಮಿಷನ್ ಖಚಿತಪಡಿಸಿದೆ. ವರದಿಗಳ ಪ್ರಕಾರ ಏಪ್ರಿಲ್ 25ರಿಂದ ನಾಪತ್ತೆಯಾಗಿದ್ರು. ಅದಾದ ಬಳಿಕ ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆದರೆ 4 ದಿನಗಳ ಬಳಿಕ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.